ನಮಸ್ತೆ ಕರುನಾಡಿನ ಜನತೆಗೆ, ಅಮೋಘ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಕೆಲವೊಮ್ಮೆ ಮಧ್ಯರಾತ್ರಿ ನಾಯಿಗಳು ವಿಚಿತ್ರವಾದ ಶಬ್ದಗಳಲ್ಲಿ ಅಳುವುದನ್ನು ಮತ್ತು ಬೊಗಳುವುದನ್ನು ನೀವು ನೋಡಿರುತ್ತೀರಿ. ಅವುಗಳ ಕಣ್ಣಿಗೆ ರಾತ್ರಿ ವೇಳೆ ದೆವ್ವ ಮತ್ತು ಆತ್ಮಗಳು ಕಾಣಿಸಿಕೊಳ್ಳುತ್ತವೆ. ಅದಕ್ಕಾಗಿಯೇ ಹೀಗೆ ವಿಚಿತ್ರವಾಗಿ ಅಳುವುದು ಎಂದು ಹಲವರು ಹೇಳುವುದುಂಟು. ನಿಜವಾಗಿಯೂ ನಾಯಿಗಳು ಆತ್ಮಗಳನ್ನು ನೋಡಿಯೇ ಈ ರೀತಿ ಬೊಗಳುತ್ತವೆಯೇ, ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಕಾರಣವಿದೆಯೇ? ಹೌದು ಸ್ನೇಹಿತರೆ, ನೀವು ನಿಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಗಮನಿಸಿರಬಹುದು. ನಾಯಿಗಳು ಅಳುವ ಮತ್ತು ಬೊಗಳುವ ಶಬ್ದಗಳು ಸಾಮಾನ್ಯವಾಗಿ ನಡೆಯುತ್ತಲೇ ಇರುತ್ತದೆ. ಆದರೆ ಎಂದಾದರೂ ಅವು ಏಕೆ ರಾತ್ರಿ ಹೊತ್ತಿನಲ್ಲಿ ಕೂಗುತ್ತವೆ ಎಂದು ನೀವು ಯೋಚಿಸಿದ್ದೀರಾ? ಸ್ನೇಹಿತರೆ, ನಾಯಿಗಳು ಕೆಲವೊಮ್ಮೆ ರಾತ್ರಿ ಇಡೀ ಕೂಗುತ್ತಲೇ ಇರುತ್ತವೆ ಮತ್ತು ಒಂದು ದಿಕ್ಕಿನ ಕಡೆ ಮುಖ ಮಾಡಿ ಕೂಗುತ್ತವೆ. ಇದು ಒಂದು ನಾಯಿ ಅಲ್ಲ, ಊರಿನ 10 ನಾಯಿಗಳಿದ್ದರೆ ಆ ಎಲ್ಲ ನಾಯಿಗಳು ಬೊಗಳುತ್ತಲೇ ಇರುತ್ತವೆ. ಸ್ನೇಹಿತರೆ, ನಿಮಗೂ ಕೂಡ ಈ ಅನುಭವ ಆಗಿರಬಹುದು. ಈ ರೀತಿ ಮಧ್ಯರಾತ್ರಿ ನಾಯಿಗಳು ಕೂಗುತ್ತಿದ್ದರೆ ಭಯದ ವಾತಾವರಣ ನಿರ್ಮಾಣವಾಗುತ್ತದೆ. ನೀವು ಮನೆಯಲ್ಲಿದ್ದರೆ ಮನೆಯಿಂದ ಹೊರಬರಲು ಆ ವೇಳೆ ಭಯವಾಗುತ್ತದೆ. ನಾಯಿಗಳು ಏನೋ ಕಂಡಂತೆ ಬೊಗಳುತ್ತಲೇ ಇರುತ್ತವೆ. ರಾತ್ರಿ ನಾವು ನೆಮ್ಮದಿಯಿಂದ ಮಲಗಿ ನಿದ್ರೆ ಮಾಡಲು ಯತ್ನಿಸುವಾಗ ಈ ರೀತಿ ನಾಯಿಗಳು ಬೊಗಳಲು ಆರಂಭಿಸುತ್ತವೆ. ಇಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಜನರು ನಾಯಿಗಳನ್ನು ಓಡಿಸಲು ಮುಂದಾಗುತ್ತಾರೆ. ಆದರೂ ಅವುಗಳು ಬೊಗಳುವುದನ್ನು ನಿಲ್ಲಿಸುವುದಿಲ್ಲ. ಹಾಗಾದರೆ ಈ ರೀತಿ ಮಧ್ಯರಾತ್ರಿ ನಾಯಿಗಳು ಕೂಗುವುದು ಏಕೆ? ಇದರ ಹಿಂದಿರುವ ಸತ್ಯವೇನು? ಮತ್ತು ನಾಯಿಗಳ ಕಣ್ಣಿಗೆ ನಿಜವಾಗಿಯೂ ದೆವ್ವಗಳು ಕಾಣಿಸಿಕೊಳ್ಳುತ್ತವೆಯಾ ಎಂಬ ಎಲ್ಲ ಪ್ರಶ್ನೆಗಳು ನಾವಿಂದು ಉತ್ತರವನ್ನು ತಿಳಿಯೋಣ. ನಾಯಿಗಳು ಬೊಗಳಲು ಆರಂಭಿಸಿದರೆ ಕೆಲವರು ಅವುಗಳಿಗೆ ದೆವ್ವಗಳು ಕಾಣುತ್ತವೆ, ಹೀಗಾಗಿ ಕೂಗುತ್ತವೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಅವುಗಳ ಕಿವಿ ಬಹಳ ಸೂಕ್ಷ್ಮವಾಗಿದ್ದು ನಮಗೆ ಕೇಳಿಸದ ಕೆಲವು ಅನ್ಯ ಶಬ್ದಗಳು ಅವುಗಳ ಕಿವಿಗೆ ಕೇಳುತ್ತವೆ ಮತ್ತು ಅದಕ್ಕಾಗಿಯೇ ಹೀಗೆ ಕೂಗುತ್ತವೆ ಎಂದು ಹೇಳುತ್ತಾರೆ. ವಾಸ್ತವವಾಗಿ ದೆವ್ವ ಇದೆಯೇ ಅಥವಾ ಇಲ್ಲವೇ ಎಂಬುದು ದೊಡ್ಡ ಚರ್ಚೆಯ ವಿಷಯವಾಗಿದೆ. ನಾಯಿಗಳು ದೆವ್ವವನ್ನು ನೋಡುತ್ತವೆ ಎಂಬ ನಂಬಿಕೆ ತಪ್ಪು ಎಂದು ಈಗಾಗಲೇ ಸ್ಪಷ್ಟವಾಗಿದೆ. ದೆವ್ವದ ಬಗ್ಗೆ ಯಾವುದೇ ಪುರಾವೆಗಳು ಇಲ್ಲದಿದ್ದಾಗ ನಾಯಿಗಳು ಮಾತ್ರ ದೆವ್ವಗಳನ್ನು ನೋಡಬಹುದು ಎಂದು ಹೇಳುವುದು ತಪ್ಪಾಗುತ್ತದೆ. ಸ್ನೇಹಿತರೆ, ಇದರೊಂದಿಗೆ ನಾಯಿಗಳ ಕಣ್ಣಿಗೆ ದೆವ್ವಗಳು ಕಾಣಿಸುತ್ತವೆ ಎಂಬುದಕ್ಕೆ ಯಾವುದೇ ಪುರಾವೆಗಳು ಕೂಡ ಇಲ್ಲ. ಹಾಗಾದರೆ ನಾಯಿಗಳು ರಾತ್ರಿ ವೇಳೆ ಅಳುವುದು ಅಥವಾ ಬೊಗಳುವುದು ಏಕೆ? ಸ್ನೇಹಿತರೆ, ರಾತ್ರಿಯಲ್ಲಿ ನಾಯಿ ಬೊಗಳುವುದಕ್ಕೆ ಹಲವು ಕಾರಣಗಳಿವೆ. ರಾತ್ರಿಯಲ್ಲಿ ನಿಶಬ್ದತೆ ಹೆಚ್ಚಾಗಿರುವುದರಿಂದ ನಾಯಿಗಳು ಬೊಗಳುವುದು ಹೆಚ್ಚು ಜೋರಾಗಿ ಕೇಳಿಸುತ್ತದೆ. ಅದಕ್ಕಾಗಿಯೇ ಇದು ನಮ್ಮಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಲು ಕಾರಣವಾಗುತ್ತದೆ. ನಾಯಿಗಳು ರಾತ್ರಿಯ ವೇಳೆ ಒಂಟಿತನ ಅನುಭವಿಸುವುದರಿಂದ ಬೊಗಳುತ್ತವೆ ಅಂತೆ. ಹೌದು, ನಾಯಿಗಳು ಹಗಲು ವೇಳೆಯಲ್ಲಿ ಮನೆಯ ಆಗು ಹೋಗುಗಳು, ಮಾಲೀಕರು, ಊರಿನವರು, ಓಡಾಟ ಮಾಡುವರು, ಹೀಗೆ ಎಲ್ಲರನ್ನೂ ನೋಡುತ್ತವೆ. ಆಗಾಗ ಹೊಟ್ಟೆಗೆ ಏನನ್ನಾದರೂ ತಿನ್ನುತ್ತಾ ಓಡಾಡುತ್ತವೆ, ಇಲ್ಲವೇ ಒಂದೇ ಸಮಯ ಮಲಗಿ ನಿದ್ರೆ ಮಾಡುತ್ತವೆ. ಆದರೆ ಕತ್ತಲಾದರೆ ಅವುಗಳಿಗೆ ಒಂಟಿತನ ಕಾಡುತ್ತದೆ. ಸುತ್ತಲೂ ಯಾರೂ ಇಲ್ಲದ ಕಾರಣ ಅವುಗಳಿಗೆ ಒಂಟಿ ಎಂಬ ಭಾವನೆ ಎದುರಾಗುತ್ತದೆ. ಅಲ್ಲದೆ ರಾತ್ರಿ ಹೊತ್ತು ಹೊಟ್ಟೆ ಖಾಲಿಯಾದಾಗ ಅವು ಕೂಗಲು ಆರಂಭಿಸುತ್ತವೆ. ಇದಲ್ಲದೆ ದೂರದಲ್ಲಿ ಬೊಗಳುತ್ತಿರುವ ನಾಯಿಗಳಿಗೆ ಪ್ರತಿಯಾಗಿ ಈ ಧ್ವನಿ ಕೇಳಿಸಿದಾಗ ಅವುಗಳು ಕೂಡ ಬೊಗಳಲು ಪ್ರಾರಂಭಿಸುತ್ತವೆ. ಇದು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಬಹುತೇಕ ಹೆಚ್ಚಿನ ಜನರು ರಾತ್ರಿ ಹೊತ್ತಿನಲ್ಲಿ ದೆವ್ವಗಳು ಸುಳಿದಾಡುತ್ತಿರುತ್ತವೆ, ಇದನ್ನು ಕಂಡ ನಾಯಿಗಳು ಬೊಗಳುತ್ತವೆ ಎಂದು ಹೇಳುತ್ತಾರೆ. ಆದರೆ ವಿಜ್ಞಾನವು ಈ ಅಂಶವನ್ನು ಒಪ್ಪಿಕೊಳ್ಳುವುದಿಲ್ಲ. ಹೌದು ಸ್ನೇಹಿತರೆ, ಶ್ವಾನಗಳು ಅಳುವುದರ ಹಿಂದಿನ ವೈಜ್ಞಾನಿಕ ಕಾರಣ ಬೇರೆಯೇ ಇದೆ. ಮೊದಲನೇ ಕಾರಣವೆಂದರೆ ಶ್ವಾನಗಳು ರಾತ್ರಿ ಹೊತ್ತಿನಲ್ಲಿ ಒಂಟಿತನವನ್ನು ಅನುಭವಿಸುತ್ತವೆ ಮತ್ತು ಶ್ವಾನಗಳು ವಯಸ್ಸಾದಂತೆ ಹೆಚ್ಚು ಭಯಪಡಲು ಆರಂಭಿಸುತ್ತವೆ. ಅಂತಹ ಸಂದರ್ಭದಲ್ಲಿ ಅವುಗಳು ನಿರಂತರವಾಗಿ ಬೊಗಳುತ್ತವೆ ಮತ್ತು ಕೆಲವೊಮ್ಮೆ ವಿಚಿತ್ರ ಧ್ವನಿಯಲ್ಲಿ ಅಳುತ್ತವೆ. ಅನೇಕ ಬಾರಿ ಬೀದಿ ನಾಯಿಗಳು ಹಸಿವಿನಿಂದ ಕೂಡ ಅಳುತ್ತವೆ. ನನಗೆ ಹಸಿವಾಗುತ್ತಿದೆ ಎಂಬ ಭಾವನೆಯನ್ನು ವ್ಯಕ್ತಪಡಿಸಲು ಅವುಗಳು ಜೋರಾಗಿ ಅಳಲು ಪ್ರಾರಂಭಿಸುತ್ತವೆ. ಇದಲ್ಲದೆ ನಾಯಿಗಳು ತಮ್ಮ ಗುಂಪಿನಿಂದ ಬೇರ್ಪಟ್ಟಾಗ ತನ್ನವರಿಗೆ ಸಂಕೇತಗಳನ್ನು ರವಾನಿಸಲು ಈ ರೀತಿ ಅಳಲು ಪ್ರಾರಂಭಿಸುತ್ತವೆ. ನಾಯಿಗಳು ಅಳಲು ಇನ್ನೊಂದು ಕಾರಣ. ಶ್ವಾನಗಳಿಗೆ ಏನಾದರೂ ನೋವುಂಟಾದರೆ ಅಥವಾ ಅವುಗಳಿಗೆ ಹುಷಾರವಿಲ್ಲದಿದ್ದರೆ ಅವುಗಳು ಜೋರಾಗಿ ಅಳುತ್ತವೆ. ಅಲ್ಲದೆ ತನ್ನ ಸ್ನೇಹಿತರನ್ನು ಕಳೆದುಕೊಂಡರೆ
ಅವುಗಳು ಹೀಗೆ ವಿಚಿತ್ರವಾಗಿ ಅಳುವ ಮೂಲಕ ತಮ್ಮ ದುಃಖವನ್ನು ಹೊರಹಾಕುತ್ತವೆ. ಇದಲ್ಲದೆ ಬೇರೆ ಪ್ರಾಣಿಗಳನ್ನು ನೋಡಿದಾಗ, ಅಪರಿಚಿತರನ್ನು ಕಂಡಾಗಲೂ ಕೂಡ ಈ ರೀತಿ ಬೊಗಳುತ್ತವೆ. ರಾತ್ರಿ ಹೊತ್ತಿನಲ್ಲಿ ವಾತಾವರಣವು ತುಂಬ ಪ್ರಶಾಂತವಾಗಿರುತ್ತದೆ. ಹೀಗೆ ನಿಶಬ್ದವಾಗಿರುವ ಸಂದರ್ಭದಲ್ಲಿ ಶ್ವಾನಗಳು ಮೇಲು ಧ್ವನಿಯಲ್ಲಿ ಬೊಗಳಿದರೂ ಕೂಡ ಅವುಗಳು ಜೋರು ಧ್ವನಿಯಲ್ಲಿ ಅತ್ತಂತೆ ಕೇಳಿಸುತ್ತದೆ. ಇದೇ ಸಮಯದಲ್ಲಿ ನಾವು ನಾಯಿ ಕಣ್ಣಿಗೆ ಏನೋ ಕಾಣಿಸುತ್ತದೆ ಎಂದು ಅಂದುಕೊಳ್ಳುತ್ತೇವೆ. ಇದಷ್ಟೇ ಅಲ್ಲ, ನಾಯಿಗಳು ರಾತ್ರಿ ವೇಳೆ ಹೆಚ್ಚು ನಿದ್ರೆ ಮಾಡುವುದಿಲ್ಲ. ಅವು ಹಗಲಿನಲ್ಲಿ ಹೆಚ್ಚು ತಾಪಮಾನದ ಕಾರಣ ಎಲ್ಲಿಯೂ ಓಡಾಡುವುದಿಲ್ಲ. ತಣ್ಣನೆಯ ಸ್ಥಳದಲ್ಲಿ ಸಾಕಷ್ಟು ನಿದ್ರೆ ಮಾಡುತ್ತವೆ. ಆದರೆ ರಾತ್ರಿ ವೇಳೆ ಎಚ್ಚರವಾಗಿರುತ್ತವೆ. ಹೀಗಾಗಿ ಸಣ್ಣ ಪುಟ್ಟ ಸದ್ದು ಕೇಳಿದರೂ ಎದ್ದು ಕೂಗಲು ಆರಂಭಿಸುತ್ತವೆ. ಒಮ್ಮೆ ಈ ಕೂಗು ಆರಂಭವಾದರೆ ಗಂಟೆಗಳ ಕಾಲ ಮುಂದುವರಿಯುತ್ತಲೇ ಇರುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ನಾಯಿಗಳು ರಾತ್ರಿ ವೇಳೆಯಲ್ಲಿ ಬೊಗಳುತ್ತವೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.